ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕುಸುಮವರು ಕಾವೇರಿ ಸಾವಿಗೆ ಕಣ್ಣೀರು ಹಾಕ್ತಿದ್ದಾರೆ. ಇತ್ತ ಕಡೆ ಭಾಗ್ಯಗೆ ಒಂದು ಬಿಗ್ ಟಾಸ್ಕ್ ಎದುರು ಆಗ್ತದೆ. ಗೊತ್ತಿಲ್ಲದೇನೋ ತಾಂಡವ ಮತ್ತು ಭಾಗ್ಯಗೆ ಥ್ರೆಟ್ ಆಗ್ತಿದ್ದಾರೆ. ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ತಾಂಡವ್ಗಂತೂ ಭಾಗ್ಯ ಮಾಡಿರೋ ಫುಡ್ ತುಂಬಾ ಇಷ್ಟ ಆಗಿಬಿಟ್ಟಿದೆ. ಇಲ್ಲಿ ಗೊತ್ತಾಗ್ತಿಲ್ಲ ತಾಂಡವ್ಗೆ ಇದು ಭಾಗ್ಯ ಮಾಡಿರೋ ಫುಡ್ ಅಂತ, ಆದರೆ ಇಲ್ಲಿ ಶ್ರೇಷ್ಠಗೆ ಗೊತ್ತಾಗಿದೆ ಅದು ಭಾಗ್ಯ ಕೈ ಅಡುಗೆ ಅಂತ. ಹಾಗಾಗಿ ಇಲ್ಲಿ ತಾಂಡವ ಭಾಗ್ಯ ಊಟನ ಹೊಗಳ್ತಾ ಇದ್ರೆ ಅದನ್ನು ಶ್ರೇಷ್ಠಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಅದಕ್ಕೆ ತಾಂಡವ್ ಏನಿದು ಶ್ರೇಷ್ಠ ನೀನು ಅಷ್ಟು ಚೆನ್ನಾಗಿ ಅಡುಗೆ ಮಾಡಿದರೆ ನೀನು ಕೂಡ ಹೊಗಳುತ್ತಿದ್ದ. ನಿಜವಾಗ್ಲೂ ಅವರು ಅಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ದಾರೆ, ಅದಕ್ಕೆ ಅವ್ರು ಊಟನ ಹೊಗಳುತ್ತಿದ್ದೀನಿ. ಬೇಕಿದ್ರೆ ಬೇರೆಯವ್ರನ್ನೂ ಕೂಡ ಕರೆದು ಕೇಳಿ ಪ್ರೂವ್ ಮಾಡ್ತೀನಿ ನೋಡು ಅಂತ ಬೇರೆ ಕೊಲೀಗ್ನ ಕರೆದು ಅವ್ರಿಗೆ ಫುಡ್ಡನ್ನು ಕೊಟ್ಟು ಹೇಗಿದೆ ಅಂತ ಕೇಳ್ತಾರೆ. ತುಂಬ ಚೆನ್ನಾಗಿದೆ ಸರ್ ಅಂತ ಹೇಳಿದಾಗ ನೋಡಿದ್ಯಾ ಯಾರೇ ತಿಂದರೂ ಈ ಮನೆ ಊಟನ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಚೆನ್ನಾಗಿರೋ ಊಟನ ಚೆನ್ನಾಗಿದೆ ಅನ್ನೋದ್ರಲ್ಲಿ ಏನು ತಪ್ಪಿದೆ? ನಿಜವಾಗ್ಲೂ ಅವ್ರಿಗೆ ತೊಂದರೆ ಮಾಡಿದಾರಲ್ವ, ಖಂಡಿತ ಅವ್ರಿಗೆ ಒಳ್ಳೇದಾಗೋದಿಲ್ಲ. ಎಷ್ಟು ಜನರು ಹೊಟ್ಟೆಗೆ ಮೋಸ ಮಾಡಿದ್ದಾರೆ, ನಿಜವಾಗ್ಲೂ ಅವ್ರಿಗೆ ಎಷ್ಟು ತೊಂದರೆ ಕೊಡ್ತಿದ್ದಾರೆ. ನಿಜವಾಗ್ಲೂ ಈ ರೀತಿ ಅಡುಗೆ ಮಾಡೋರಿಗೆ ತೊಂದರೆ ಕೊಟ್ಟರೆ ಖಂಡಿತ ಅವ್ರಿಗೆ ಒಳ್ಳೇದಾಗೋದಿಲ್ಲ. ಹಾಗಾಗಲಿ ಹೀಗಾಗಲಿ ಅಂತ ಹೇಳಿ ಒಂದಷ್ಟು ಶಾಪವನ್ನು ಹಾಕಿಬಿಡ್ತಾರೆ ತಾಂಡು. ಬಟ್ ಇಲ್ಲಿ ಶ್ರೇಷ್ಠವಾಗಿ ಅನ್ನಿಸ್ತದೆ, ಏನು ತಾಂಡವ್ ನೀನೇ ಶಾಪ ಹಾಕೋತಿದ್ಯಲ್ಲ, ನಿನಗೆ ಗೊತ್ತಿಲ್ಲ ಇದು ಭಾಗ್ಯ ಕೈ ರುಚಿ ಅಂತ. ಏನು ಮಾಡಲಿ, ಇಂಡೈರೆಕ್ಟ್ ಆಗಲೋ ಡೈರೆಕ್ಟ್ ಆಗಲೋ ಊಟದ ಮುಖಾಂತರನೂ ಈ ಭಾಗ್ಯ ಮತ್ತು ತಾಂಡವ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾಳಲ್ಲ, ಏನು ಮಾಡಲಿ. ಇಂಡೈರೆಕ್ಟ್ ಆಗಲೂ ಇವರಿಬ್ಬರು ನಡುವೆ ಸಂಬಂಧ ಉಳ್ಕೋತಿದ್ಯಲ್ಲ ಅಂತ ಹೇಳಿ ಶ್ರೇಷ್ಠ ಗರಂ ಆಗ್ತಿದ್ದಾಳೆ. ತದನಂತರ ಇತ್ತ ಕಡೆ ತಾಂಡವ್ ಮನೆಗೆ ಬರ್ತಿದ್ದಾಗೆ ನಿಜವಾಗ್ಲೂ ಹೊಟ್ಟೆ ನೋವು ಜಾಸ್ತಿ ಆಗಿದೆ. ಈ ಕಡೆ ಶ್ರೇಷ್ಠ ಫುಡ್ ಆರ್ಡರ್ ಮಾಡ್ತೀನಿ ಅಂದರೆ ಬೇಡ ಆ ಮನೆ ಊಟ ಆಗಿದ್ರೆ ಚೆನ್ನಾಗಿತ್ತು, ಬೇರೆ ಯಾವ ಕಡೆಯಿಂದನೂ ಕೂಡ ಬೇಡ ಅಂದಾಗ ಒಳ್ಳೆ ರೆಸ್ಟೋರೆಂಟಿಂದ ಆರ್ಡರ್ ಮಾಡ್ತೀನಿ ತಾಂಡವ್, 5 ಸ್ಟಾರ್ ರೇಟಿಂಗ್ ಇದೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಡೆಲಿವರಿ ಬಾಯ್ ಬಂದು ಡೆಲಿವರಿ ಕೊಟ್ಟು ಹೋಗ್ತಾರೆ. ನಂತರ ಚಪಾತಿ ಹಾಕ್ತಿದ್ದಾಗೆ ಏನಿದು ಇಂಥ ಸಮಯದಲ್ಲಿ ಚಪಾತಿ ಹಾಕ್ತಿದ್ಯಲ್ಲ ಶ್ರೇಷ್ಠ ಅಂದಾಗ, ಪರವಾಗಿಲ್ಲ ತಾಂಡವ್ ಏನೂ ಆಗಲ್ಲ ತಿನ್ನುವ ಅಂದಾಗ ಒಂದು ತುತ್ತು ಇಡ್ತಾರೆ. ಇದು ಒಂದು ಊಟನ, ಇದನ್ನ ಆ ಊಟಕ್ಕೆ ಹೋಲಿಸ್ತಿದ್ಯಾ? ಎಲ್ಲಿಂದ ಎತ್ತ ಕಂಪ್ಯಾರಿಷನ್ ಶ್ರೇಷ್ಠ, ಅಂತ ಊಟಕ್ಕೆ ಕಂಪ್ಯಾರಿಷನ್ ಇಲ್ಲ ಗೊತ್ತಾ ಅಂದಾಗ, ಅದು ನಿಂಗೆ ಹುಷಾರಿರಲಿಲ್ಲ ಅಲ್ಲ, ನಾನೇ ರೆಸ್ಟೋರೆಂಟ್ಗೆ ಹೇಳಿದ್ದು ಸ್ಪೈಸಿ ಕಡಿಮೆ ಇರಲಿ ಅಂತ ಅಂದಾಗ ನನಗೆ ಹೊಟ್ಟೆ ನೋಯ್ತದೆ, ಯಾವುದೇ ಕಾರಣಕ್ಕೂ ನಾನು ಊಟ ಅಂತೂ ಮಾಡೋದಿಲ್ಲ, ಸುಮ್ಮನೆ ನನ್ನ ಫೋರ್ಸ್ ಮಾಡಬೇಡ ಅಂತ ಹೇಳಿ ತಾಂಡವಲ್ಲಿಂದ ತನ್ನ ರೂಮ್ಗೆ ಹೋಗ್ಬಿಡ್ತಾರೆ. ಇತ್ತ ಕಡೆ ಕುಸುಮ, ಧರ್ಮ, ಅಂಕಲ್, ಪೂಜಾ ಎಲ್ಲರೂ ಕೂಡ ಕಾವೇರಿ ಫೋಟೋ ಮುಂದೆ ನಿಂತು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಿದ್ದಾರೆ. ಈ ಕಡೆ ಕಾವೇರಿಯವರು ತನ್ನ ತಂಗಿ ಫೋಟೋ ಮುಂದೆ ದೀಪ ಹಚ್ಚಿ ಯಾಕೆಂತ ಕೆಲಸ ಮಾಡಿಕೊಂಡೆ ಕಾವೇರಿ, ನಿಜವಾಗ್ಲೂ ನನಗೆ ಎಷ್ಟು ಅಳು ಬರ್ತದೆ ಗೊತ್ತಾ, ನಿಜವಾಗ್ಲೂ ತುಂಬ ನೋವಾಗ್ತದೆ. ನನ್ನ ತಂಗಿ ನೀನು ನಿಜವಾಗ್ಲೂ ಇಂಥ ಕೆಲಸ ಮಾಡ್ಕೋಬಾರ್ದಿತ್ತು, ನೀನು ನನ್ನ ಬಿಟ್ಟು ಹೇಗೆ ಹೋದೆ ನೀನು ಅಂತ ಕಣ್ಣೀರು ಹಾಕ್ತಿದ್ದಾರೆ. ಇಲ್ಲಿ ಧರ್ಮಾಂಕಲ್ ಸಮಾಧಾನ ಮಾಡ್ತಾ ಇದ್ರು ಕಾವೇರಿಗೆ ಕುಸುಮ ಆಂಟಿಗೆ ಸಮಾಧಾನ ಆಗ್ತಿಲ್ಲ. ನಂತರ ಪುಟ್ಟು ಹುಡುಗಿ ಲಕ್ಷ್ಮಿಗೆ ಯಾಕೆ ಆ ರೀತಿ ತೊಂದರೆ ಕೊಟ್ಟೆ, ನಿಜವಾಗ್ಲೂ ಒಳ್ಳೆ ಮನಸ್ಸಿನ ಹೆಣ್ಮಗಳು ಆಕೆ, ಯಾರಾದರೂ ಇಂಥ ಕೆಲಸ ಮಾಡ್ತಾರ? ನನ್ನ ತಂಗಿ ಇಂಥ ಕೆಲಸ ಮಾಡಿದಾಳೆ ಅಂತ ನೆನೆಸ್ಕೊಂಡ್ರೆ ಹೇಗಾಗುತ್ತೆ ಗೊತ್ತಾ. ಪಾಪ ಆ ಹುಡುಗಿಗೆ ಎಷ್ಟೆಲ್ಲ ತೊಂದರೆ ಕೊಟ್ಟು ಟಾರ್ಚರ್ ಕೊಟ್ಟಿದ್ಯಾ, ಯಾರಾದರೂ ಇಂಥ ಕೆಲಸ ಮಾಡ್ತಾರ ಅಂತ ಹೇಳ್ತಿದ್ರೆ ಈ ಕಡೆ ಪೂಜಾ, ಹೌದು ಅತ್ತೆ, ಕಾವೇರಿ ಅತ್ತೆ ಮಾಡಿರೋದು ನನಗೂ ಕೂಡ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಲಕ್ಷ್ಮಿಗೆ ಆ ರೀತಿ ಯಾರಾದರೂ ತೊಂದರೆ ಕೊಡ್ತಾರ? ಯಾವತ್ತಿದ್ರೂ ಒಬ್ಬ ಮನುಷ್ಯ ನನ್ನಿಂದಾನೇ ಎಲ್ಲ ಅಂತ ಹೇಳಿದ್ರೆ ಖಂಡಿತ ಅವರು ಒಂದಲ್ಲ ಒಂದಿನ ಮಣ್ಣಲ್ಲಿ ಮಣ್ಣು ಹಾಕ್ತಾರೆ. ಅವರ ಕರ್ಮ ಅಂತೂ ಯಾವುದೇ ಕಾರಣಕ್ಕೂ ಅವರನ್ನು ಬಿಡುವುದಿಲ್ಲ. ಇವರ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಕೂಡ ಹೇಳ್ತಾಳೆ ಪೂಜಾ. ನೋಡಿದ್ಯಾ ಆ ಚಿಕ್ಕ ಹುಡುಗಿಗೆ ಗೊತ್ತಾಗಿದ್ದು, ನಿನ್ಗೆ ಯಾಕೆ ಗೊತ್ತಾಗಿಲ್ಲ ಕಾವೇರಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಕುಸುಮ ಅವ್ರು ಕೂಡ. ಸತ್ತೋರ್ ಬಗ್ಗೆ ಈ ರೀತಿ ಎಲ್ಲ ಮಾತಾಡಬಾರ್ದು, ಅವ್ರು ಬೇರೆ ಯಾರು ಅಲ್ಲ, ನಮ್ಮ ಸಂಬಂಧಿಕರು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಎಲ್ಲರೂ ಕೂಡ ಕಾವೇರಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೋತಾರೆ. ಅದರ ನಡುವೆ ಅತ್ತ ಕಡೆ ಕುಸುಮ ಅವ್ರಿಗೆ ನಿಜವಾಗ್ಲೂ ಕೂಡ ತುಂಬ ನೋವಾಗಿದೆ ತಂಗಿ ಸಾವಿನ ಬಗ್ಗೆ. ಈ ಕಡೆ ತಾಂಡವ್ ಹೊಟ್ಟೆ ನೋವಲ್ಲಿ ಒದ್ದಾಡ್ತಿದ್ದಾರೆ. ತಮ್ಮ ಕೊಲಿಗ್ಗೆ ಕಾಲ್ ಮಾಡ್ತಾರೆ. ಕೊಲಿಗ್ಗೆ ಕಾಲ್ ಮಾಡಿ ಯಾವುದೋ ಮನೆ ಊಟ ತರಿಸ್ತಿದ್ರಲ್ವ, ನನಗೆ ತರಿಸ್ಕೊಡ್ತೀರಾ, ತುಂಬ ಹುಷಾರಿಲ್ಲ ಅಂದಾಗ, ಸರ್ ಅವರು ಬಿಸ್ನೆಸ್ಸನ್ನು ಸ್ಟಾಪ್ ಮಾಡಿದ್ದಾರೆ ಅಂದಾಗ, ನಿಮಗೆ ಒಬ್ಬರು ಫುಡ್ ಡೆಲಿವರಿ ಕೊಡೋರನ್ನು ಕನ್ವಿನ್ಸ್ ಮಾಡಿ ಫುಡ್ ತರೋಕ್ಕಾಗೋದಿಲ್ಲ ಅಂದರೆ ಪ್ರಮೋಷನ್ ಆದರೆ ಹೇಗ್ರಿ ಹ್ಯಾಂಡಲ್ ಮಾಡ್ತೀರಾ ಅಂದ ತಕ್ಷಣ, ಏನಪ್ಪ ಇವರು ಪ್ರಮೋಷನ್ ತಂಗ ಹೋಗ್ತಿದ್ದಾರೆ, ಏನಾದರೂ ತೊಂದರೆ ಆದರೆ ಏನು ಮಾಡಲಿ ಅಂದ್ಕೊಂಡಿದ್ದೆ ಸರ್, ನಾನು ಅವ್ರನ್ನ ಹೇಗಾದರೂ ಮಾಡಿ
ಕನ್ವಿನ್ಸ್ ಮಾಡಿ ಫುಡ್ ತೊಗೊಂಡು ಬಂದೇ ಬರ್ತೀನಿ ಅಂತ ಕೂಡ ಹೇಳ್ತಾರೆ. ನಂತರ ಇಲ್ಲಿ ಕುಸುಮ ಅವ್ರಿಗೆ ಕಾಲ್ ಮಾಡ್ತಾರೆ. ಕುಸುಮ ಅವ್ರು ಕಾಲ್ ರಿಸೀವ್ ಮಾಡಿದ್ದೆ, ಇಲ್ಲ ಯಾವುದೇ ಕಾರಣಕ್ಕೂ ಫುಡ್ ಕೊಡೋಕ್ಕಾಗೋದಿಲ್ಲ ಲೈಸೆನ್ಸ್ ಸಿಗೋ ತನಕ ಅಂತ ಹೇಳಿಬಿಡ್ತಾರೆ. ಅವರು ಕನ್ವಿನ್ಸ್ ಮಾಡ್ತಿದ್ದಾಗೆ ಭಾಗ್ಯ ಬಂದು ನಿಮಗೆ ನಾನು ಫುಡ್ ಡೆಲಿವರಿ ಕೊಡ್ತೀನಿ ಅಂತ ಹೇಳಿದಾಗ, ಹಾಗಿದ್ರೆ ನಾನೇ ಬಂದು ಇಸ್ಕೊತೀನಿ ಮೇಡಮ್ ಅಂತ ಹೇಳ್ತಾರೆ. ನಂತರ ಇಲ್ಲಿ ಭಾಗ್ಯ ಅಡುಗೆ ಮಾಡೋಕ್ಕೆ ಹೋದಾಗ, ಏನಿದು ಭಾಗ್ಯ, ಅವ್ರು ಹೇಳಿದಾರಲ್ವ ಫುಡ್ ಇನ್ಸ್ಪೆಕ್ಟರ್ ಲೈಸೆನ್ಸ್ ಸಿಗೋ ತನಕ ಅಡುಗೆ ಮಾಡಬಾರ್ದು ಅಂತ, ನೀನು ನೋಡಿದ್ರೆ ಅಡುಗೆ ಮಾಡ್ತೀನಿ ಅಂತಿದ್ಯಲ್ಲ, ತೊಂದರೆ ಆಗೋದಿಲ್ವಾ ನಮಗೆ ಅಂದಾಗ, ಅಯ್ಯೋ ಅತ್ತೆ ನಾನು ವ್ಯಾಪಾರಕ್ಕೋಸ್ಕರ ಮಾಡ್ತಿಲ್ಲ ಅತ್ತೆ, ನಾನು ಯಾವುದೇ ಕಸ್ಟಮರ್ನ ಕೂಡ ನನ್ನ ಫ್ಯಾಮಿಲಿ ಮೆಂಬರ್ಸ್ನೇ ಅಂತಾನೆ ಅಂದ್ಕೊಳ್ಳೋದು. ನಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಈ ರೀತಿ ಹುಷಾರು ತಪ್ಪಿದ್ರೆ ನಾವು ಮಾಡಿಕೊಡ್ತಾ ಇರಲಿಲ್ವಾ, ಅವರು ಹಾಗೆ ಅಲ್ವಾ ಅಂತ ಹೇಳಿದಾಗ ನಿಜವಾಗ್ಲೂ ಕುಸುಮ ಅವ್ರಿಗೆ ಖುಷಿ ಆಗುತ್ತೆ. ನಂತರ ಆ ವ್ಯಕ್ತಿ ಕೂಡ ಭಾಗ್ಯ ಹತ್ರ ಬಂದು ಊಟ ತೊಗೊಂಡು ಹೋಗಿ ಬಂದೇ ಬಿಡ್ತಾರೆ. ಭಾಗ್ಯ ಕೂಡ ಕೊಡ್ತಾರೆ ಊಟನ. ನಂತರ ಈ ಕಡೆ ದುಡ್ಡು ಕೊಡೋಕ್ಕೆ ಹೋದಾಗ, ದುಡ್ಡು ಬೇಡ ನನಗೆ, ಯಾಕಂದರೆ ನಾನು ದುಡ್ಡಿಗೋಸ್ಕರ ವ್ಯಾಪಾರಕ್ಕೋಸ್ಕರ ಇವತ್ತು ಈ ಅಡುಗೆ ಮಾಡಲಿಲ್ಲ, ನಿಮಗೆ ಅವ್ರು ಯಾರಿಗೂ ಹುಷಾರಿಲ್ಲ ಅಂದ್ರಲ್ವ, ಅವ್ರು ಹುಷಾರಾಗೋ ತನಕ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಭಾಗ್ಯನ ನೋಡಿ ಆ ವ್ಯಕ್ತಿಗೆ ತುಂಬಾ ಖುಷಿ ಆಗುತ್ತೆ. ಬಟ್ ಗೊತ್ತಿಲ್ಲ ಇದು ತಾಂಡವ್ ಅವರ ಮನೆಯ ಹಾಗೆ ತಾಂಡವ್ ಸರ್ ಹೆಂಡತಿ ಅನ್ನೋದು ಆ ವ್ಯಕ್ತಿಗೆ. ನಂತರ ಆತ ಕಡೆ ಶ್ರೇಷ್ಠ ಫ್ರೆಂಡ್ ಶೌರ್ಯ ಮನೆಗೆ ಬಂದಿದ್ದಾರೆ. ಶೌರ್ಯ ಮನೆಗೆ ಬಂದಿದೆ, ಯಾರೋ ಹೇಳ್ತಾ ಇದ್ರು ನಾನು ಎಷ್ಟು ಬಿಂದಾಸ್ ಆಗಿರ್ತೀನಿ ತಾಂಡವ್ ಜೊತೆ ನೋಡ್ತಾರೆ ಅಂತ, ನೋಡ್ತಾ ಇದ್ದೀನಲ್ಲ ನೀನು ಎಷ್ಟು ಚೆನ್ನಾಗಿದ್ಯಾ ತಾಂಡವ್ ಜೊತೆ ಅಂತ ಹೇಳಿ ಶೌರ್ಯ ಹೇಳ್ತಿದ್ದಾಗೆ ಈ ಕಡೆ ಶ್ರೇಷ್ಠ ರೆಬಲ್ ಆಗಿಬಿಡ್ತಾಳೆ. ಏನು ಮಾತಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ರೆ, ಈ ಕಡೆ ನಾನು ಕರೆಕ್ಟಾಗೆ ಮಾತಾಡ್ತಿದ್ದೀನಿ ಶ್ರೇಷ್ಠ ಅಂದಾಗ, ನಿನ್ನ ಯಾರು ಇಲ್ಲಿಗೆ ಬರೋಕ್ಕೆ ಹೇಳಿದ್ದು ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಶ್ರೇಷ್ಠ. ಅತ್ತ ಕಡೆ ಪೂಜಾ ಮತ್ತು ಸುಂದ್ರಿ ಇಬ್ಬರು ಕೂಡ ಮಾತಾಡಿಕೊಂಡು ಕೇಕೆ ಹಾಕ್ಕೊಂಡು ನಗ್ತಾ ಇದ್ದಾರೆ. ಪೂಜಾ ಆಫೀಸಲ್ಲಿ ಕೈ ಕಾಲನ್ನು ಏಟ್ ಮಾಡಿದ್ರ ಬಗ್ಗೆ, ಬಾಸ್ಗೆ ಏಟ್ ಮಾಡಿದ್ರ ಬಗ್ಗೆ ಹೇಳ್ತಿದ್ದಾಳೆ. ಹೌದು ಅಷ್ಟೆಲ್ಲ ಜಗಳ ಆಗತ್ತಾ, ಮುಗೀತು ಕತೆ ಬಿಡು, ನೀನು ಇಷ್ಟೆಲ್ಲ ಟಾರ್ಚರ್ ಕೊಟ್ಟಿದ್ಯಾ ದೈಹಿಕವಾಗಿ ಮಾನಸಿಕವಾಗಿ, ನಮಸ್ಕಾರ ಬೋಸು ಮತ್ತು ಕೈ ಕಾಲ್ಗೆಲ್ಲ ಏಟ್ ಮಾಡಿ ಖಂಡಿತ ಅವ್ನು ಸುಮ್ಮನೆ ಬಿಡ್ತಾನೆ ಅಂತ, ಅವ್ನು ಏನೇ ಮಾಡಿಕೊಂಡ್ರು ಅದಕ್ಕೆ ತಿರ್ಗಿಸ್ ನನಗೇನು ಮಾಡಬೇಕು ಅಂತ ಗೊತ್ತದೆ ಅಂತ ಕೂಡ ಪೂಜಾ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಕಿಶುನ ಮೆಸೇಜ್ ಹಾಕ್ತಾರೆ, ಯಾವುದೇ ಕಾರಣಕ್ಕೂ ನಾನಂತೂ ನಿನ್ನಂತೂ ಸುಮ್ಮನೆ ಬಿಡೋಲ್ಲ, ನಿನ್ನ ಒಂದು ಕೈ ನೋಡ್ಕೋತೀನಿ ಅಂದಾಗ ಈ ಕಡೆ ಪೂಜಾ ನನ್ನ ನೋಡ್ಕೋತಾನೆ, ಅವನು ಏನು ನೋಡ್ಕೊಳಕ್ಕಾಗತ್ತೆ ಅವನಿಂದ ಅಂತ ಹೇಳಿ ಕೇಕೆ ಹಾಕ್ತಿದ್ದಾಳೆ. ಅತ್ತ ಕಡೆ ನಿಜವಾಗ್ಲೂ ಕಿಶನ್ ಕೈ ಕಾಲ್ಗೆ ನೋವಾಗ್ಬಿಟ್ಟಿದೆ. ಕಣ್ಣೀರು ಹಾಕೊಂಡು ಹೀಟ್ ಮಸಾಜ್ ಕೊಡ್ಕೋತಿದ್ದಾರೆ. ನಿನ್ನಂತೂ ಬಿಡುವುದಿಲ್ವೇ ಪೂಜಾ, ನಾಳೆ ಜಿಮ್ಮಿಗೆ ಬರ್ತೀಯ ಅಲ್ವಾ ಬಾ, ನಿನ್ಗೇನು ಮಾಡ್ತೀನಿ ನೋಡ್ತಾ ಇರು ಅಂತ ಹೇಳ್ತಿದ್ದಾರೆ. ಈ ಕಡೆ ನಿಜವಾಗ್ಲೂ ಕೂಡ ಕನಿಕಾ ಮಾಡಿದ ಎಡವಟ್ಟಿನಿಂದ ಭಾಗ್ಯಗೆ ಲೈಸೆನ್ಸ್ ಬೇಕೇ ಬೇಕಾಗಿದೆ. ಆದರೆ ಲೈಸೆನ್ಸ್ ತಗೊಳಕ್ ಹೋಗೋದ್ರ ಮೇಲೂ ಕೂಡ ಇಲ್ಲಿ ಕನಿಕಾ ಕೈ ಚುಳಕ ಕಾಣಿಸ್ತದೆ. ಯಾಕಂದ್ರೆ ಭಾಗ್ಯ ತಂದಿರೋ ಫುಡ್ಡನ್ನು ಒಂದು ದಿನ ಆದ ನಂತರ ಟೆಸ್ಟ್ಗೆ ಕಳಿಸ್ತಿದ್ದಾರೆ. ಇದರಿಂದಾಗಿ ಭಾಗ್ಯ ಫುಡ್ ಹಾಳಾಗಿದೆ ಅಂತಾನೆ ಬರುತ್ತೆ. ಹಾಗಾಗಿ ಲೈಸೆನ್ಸ್ ಸಿಗೋದು ಕೂಡ ಕಷ್ಟವಾಗಿಬಿಡುತ್ತೆ. ಲೈಸೆನ್ಸ್ ಕ್ಯಾನ್ಸಲ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ. ಬಟ್ ಭಾಗ್ಯ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಅವ್ರ ಮನೆಯವರು ಕೂಡ ಇದ್ದಾರೆ. ಯಾಕಂದರೆ ಭಾಗ್ಯ ಮಾಡ್ತಕ್ಕಂಥ ಅಡುಗೆ ಅಷ್ಟು ಆರೋಗ್ಯಕರವಾಗಿರುತ್ತೆ. ಆದರೆ ಇಲ್ಲಿ ನೋಡಿದ್ರೆ ಲೈಸೆನ್ಸ್ ಕ್ಯಾನ್ಸಲ್ ಆಗ್ತಿದ್ದಾಗೆ ಯಾಕೆ ಏನು ಅನ್ನೋ ಪ್ರಶ್ನೆ ಬಂದಾಗ, ಅದೇ ಫುಡ್ ಆಫೀಸಲ್ಲಿ ಇರ್ತಕ್ಕಂಥವ್ರು ಒಬ್ಬರು ಭಾಗ್ಯಗೆ ನಡೆದಿರೋ ಸತ್ಯವನ್ನು ಹೇಳ್ತಾರೆ. ಅವರ ಒಂದು ಬಾಸ್ ಫುಡ್ ಇನ್ಸ್ಪೆಕ್ಟರ್ ಯಾರ್ದೂ ಜೊತೆ ಕೈ ಜೋಡಿಸಿದ್ದಾರೆ. ಅದೇ ಕಾರಣಕ್ಕೋಸ್ಕರನೇ ನಿಮ್ಮ ಫುಡ್ಡನ್ನು ಅವತ್ತು ಟೆಸ್ಟ್ಗೆ ಕಳಿಸೋದ್ರ ಬದಲು 2ನೇ ದಿನ ಟೆಸ್ಟ್ಗೆ ಕಳಿಸಿದ್ರು. ಇದೆಲ್ಲ ಪ್ರೀ ಪ್ಲಾನ್ ಅಂತ ಹೇಳ್ತಿದ್ದಾರೆ. ಈ ವಿಷಯ ಭಾಗ್ಯಗೆ ಗೊತ್ತಾಗ್ತಿದ್ದಾಗೆ ಭಾಗ್ಯ ಏನು ಮಾಡ್ಬೋದು, ಖಂಡಿತ ಇನ್ಸ್ಪೆಕ್ಟರ್ನ ಮೇಲೆ ದಾಳಿ ಮಾಡುವುದು ಶತಸಿದ್ಧ. ಅದ್ರ ಮುಖಾಂತರ ಅದರಿಂದ ಇರ್ತಕ್ಕಂತಹ ಕನಿಕಾ ಹೆಸರು ಹೊರಗಡೆ ಬರುತ್ತೆ. ಕನಿಕಾ ಹೆಸರು ಹೊರಗಡೆ ಬಂದರೆ ತಾಂಡವ್ ಶ್ರೇಷ್ಠ ಹೆಸರು ಕೂಡ ಹೊರಗಡೆ ಬರುತ್ತೆ. ಹಾಗಿದ್ರೆ ಏನಾಗುತ್ತೆ ಮುಂದಿನ ವಿಡಿಯೋನು